ಆತ್ಮೀಯ ಬಂಧು ಮತ್ತು ಭಗಿನಿಯರಿಗೆ ನನ್ನ ನಮಸ್ಕಾರಗಳು. ಈ ಒಂದು ಫೇಸ್ಬುಕ್ ಲೈವ್ ಬರಲಿಕ್ಕೆ ಒಂದು ವಿಶೇಷ ಕಾರಣ ಇದೆ. ಕಾರಣ ಲಕ್ಷಗಟ್ಟಲೆ ಮತದಾರರು, ಲಕ್ಷಗಟ್ಟಲೆ ಕಾರ್ಯಕರ್ತರು, ಸಾವಿರಾರು ಮುಖಂಡರಿಗೆ ಇವತ್ತು ಬೀದರ್ನಲ್ಲಿ ನಡೆದಂಥ ಘಟನೆ ಬಹಳಷ್ಟು ನೋವು ತಂದಿದೆ ಅನ್ನುವಂಥದ್ದನ್ನು ನನಗೆ ಅನೇಕ ಕಾರ್ಯಕರ್ತರು ಭೇಟಿಯಾಗಿ ಫೋನ್ ಮುಖಾಂತರ ತಿಳಿಸಬೇಕಾಗಿ ಒಂದು ಸಾರಿ ಮನದಾಳದ ಮಾತುಗಳನ್ನು ಕಾರ್ಯಕರ್ತರ ಎದುರುಗಡೆ, ಹಿತೈಷಿಗಳ ಎದುರುಗಡೆ, ಮತದಾರರ ಎದುರುಗಡೆ ಇಡಬೇಕು. ನನ್ನ ಕೂಡ ಮನಸ್ಸಿನ ಮೇಲಿರುವಂಥ ಭಾರವನ್ನು ಎಲ್ಲರ ಜೊತೆಯಲ್ಲಿ ಹಂಚಿಕೊಂಡು BY ವಿಜೇಂದ್ರ ಅವರು ಮೊಟ್ಟ ಮೊದಲಿಗೆ ಬೀದರ ಜಿಲ್ಲೆಗೆ ಭೇಟಿ ಕೊಟ್ಟು ಮುಂಬರುವಂಥ ಲೋಕಸಭಾ ಚುನಾವಣೆಗೆ ಮುಖಂಡರನ್ನ, ಕಾರ್ಯಕರ್ತರನ್ನ ಒಗ್ಗೂಡಿಸಿ ಉತ್ಸಾಹವನ್ನು ತುಂಬಬೇಕು, ಒಂದು ಚುನಾವಣೆಯ ಸಂಚಲನವನ್ನು ಮೂಡಿಸಬೇಕು ಅಂತ ಬೀದರಿಗೆ ಬಂದಾಗ ಸಾವಿರಾರು ಕಾರ್ಯಕರ್ತರು ಅವರಿಗೆ ಸ್ವಾಗತ, ಬೈಕ್ ರ್ಯಾಲಿ ಮುಖಾಂತರ ಮೆರವಣಿಗೆ ಮತ್ತು ಸನ್ಮಾನವೂ ಕೂಡ ಕಾರ್ಯಕ್ರಮದಲ್ಲಿ ತುಂಬ ಉತ್ಸಾಹದಿಂದ ನೆರವೇರಿತು. ಆದರೆ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ ಅವರು ಯಾವ ಪಕ್ಷಕ್ಕೆ ಮೇರಿ ಮಾ ಅಂತಿದ್ರು ಆ ಪಕ್ಷದ ಕಾರ್ಯಕ್ರಮದಲ್ಲಿ ತಾಯಿಗೆ ದ್ರೋಹ ಬಗೆಯುವುದನ್ನು, ಅವರ ಕರ್ತೃತ್ವವನ್ನು ಮಾಡಿದರು. ಇವತ್ತು ಪ್ರಭು ಚವ್ಹಾಣ್ ಅವರು ಲಕ್ಷಾನುಗಟ್ಟಲೆ ಕಾರ್ಯಕರ್ತರಿಗೆ, ರಾಜ್ಯ ಅಧ್ಯಕ್ಷರಿಗೆ, ರಾಜ್ಯ ಮತ್ತು ರಾಷ್ಟ್ರದ ನಾಯಕರಿಗೆ ಒಂದು ಸವಾಲನ್ನು ಒಡ್ಡಿದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ವ್ಯವಸ್ಥೆಗಳಿದ್ದಾವೆ, ಜವಾಬ್ದಾರಿಯುತ ಹೊತ್ತಿದಂಥ ನಾಯಕರುಗಳಿದ್ದಾರೆ. ನಿಮ್ಮ ಅಭಿಪ್ರಾಯ, ನಿಮ್ಮ ಸ್ವಇಚ್ಛೆಯಿಂದ ತಿಳಿಸಲಿಕ್ಕೆ ಅನೇಕ ಅವಕಾಶಗಳಿದ್ದವು ಮತ್ತು ಕಳೆದ 6 ತಿಂಗಳಿನಿಂದ ಸತತವಾಗಿ ನನ್ನ ವಿರುದ್ಧ ಅನೇಕ ಅಪಪ್ರಚಾರ ಮಾಡುವುದು, ನನ್ನ ವಿರುದ್ಧ ರಾಜ್ಯ ನಾಯಕರಿಗೆ ಗೋಳನ್ನು ಹೇಳುವುದು, ನಿಂದಿಸುವುದು ಮತ್ತು ಸಿಕ್ಕವರಿಗೆಲ್ಲ ನಿಮಗೆ ನಾನು ಟಿಕೆಟ್ ಕೊಡಿಸ್ತೀವಿ, ಈ ಸರ್ತಿ ಶತಾಯ ಗತಾಯ ಭಗವಂತ ಖೂಬರವನ್ನೇ ನಾವು ವಿರೋಧ ಮಾಡ್ತೀವಿ ಅಂತ ಎಲ್ಲರನ್ನ ಹುರಿದುಂಬಿಸಿ ಕೇಳಲಾರ್ದವರೆಲ್ಲ ಕಟೌಟ್ಗಳನ್ನು ಹಚ್ಚಿಕೊಂಡು, ತಾವು ಕಾರ್ಯಕರ್ತ ಇರಲಾರ್ದವರು ಕೂಡ ಇವತ್ತು ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಂಬರುವ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಇಷ್ಟೆಲ್ಲ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಪ್ರಭು ಚವ್ಹಾಣ್ ಅವರು, ಶರಣು ಸಲಗಾರ್ ಅವರು, ನಾವು ಶಾಸಕರಿದ್ದೀವಿ, ನಾವು ಹೇಳಿದ್ದೇ ಆಗ್ತದೆ ಅನ್ನುವಂಥ ಭ್ರಮೆಯಲ್ಲಿ ಎಲ್ಲರಿಗೆ ಪ್ರಚೋದನೆಯನ್ನು ಕೊಟ್ಟು ಕ್ಷೇತ್ರವಾದ ವಾತಾವರಣವನ್ನು ಕೆಡಿಸಬೇಕನ್ನುವಂಥ ದುರುದ್ದೇಶದಿಂದ ಇವತ್ತು ನಡೆದಿದ್ದಂಥ ಘಟನೆಯೇ ಒಂದು ಉತ್ತಮ ಉದಾಹರಣೆ ಮತ್ತು ಸಾಕ್ಷಿ. ನಾನು ಭಗವಂತ ಖೂಬಾ ಕಳೆದ 30 ವರ್ಷಗಳಿಂದ
20 ವರ್ಷಗಳವರೆಗೆ ಪಕ್ಷದಲ್ಲಿ ಬೂತ್ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ, ರಾಜ್ಯದ ಮಟ್ಟದವರೆಗೆ ಸಂಘಟನೆಯಲ್ಲಿ ನಾನಾ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಣೆಯನ್ನು ಮಾಡಿ ಮತ್ತು ನಾನು ಎಂದೂ MP ಆಗಲಾರಕ್ಕಿಂತ ಮುಂಚೆ ಕಟೌಟ್ನಿಂದ ನನ್ನ ಪರಿಚಯನ ನಾನು ಮಾಡಿಕೊಳ್ಳಿಲ್ಲ. ನನ್ನ ಪರಿಚಯ ನನ್ನ ಪಕ್ಷದಲ್ಲಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ, ಒಬ್ಬ ಸಮರ್ಥ ಕಾರ್ಯಕರ್ತ ಅಂತ ಪರಿಚಯ ಆದಮೇಲೆ ಪಕ್ಷ ನನ್ನನ್ನು 2014ರಲ್ಲಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಮಾಡಿತು. ಪಕ್ಷಕ್ಕೆ ನನ್ನ ಅನಂತ ಕೃತಜ್ಞತೆಗಳಿದೆ. ನನ್ನ ಪರಿಚಯ ನನ್ನ ಶ್ರೀಮಂತಿಕೆಯಿಂದಲ್ಲ, ನನ್ನ ಪರಿಚಯ ಕಟೌಟ್ಗಳ ಮುಖಾಂತರ ಅಲ್ಲ. ನನ್ನ ಪರಿಚಯ ಪಕ್ಷದಲ್ಲಿ ಕೆಲಸವನ್ನು ನಿರ್ವಹಣೆಯನ್ನು ಮಾಡಿ ಕಾರ್ಯಕರ್ತ ಅಂತ ಸಾಬೀತು ಮಾಡಿದ ಮೇಲೆ ಪಕ್ಷದ ಹಿರಿಯರು ಜವಾಬ್ದಾರಿಯನ್ನು ಕೊಟ್ಟರು. ಆದರೆ ಇವತ್ತ ಯಾವ ಪಕ್ಷದಲ್ಲಿ ಶಿಸ್ತು ಇದೆಯೋ ಆ ಪಕ್ಷದಲ್ಲಿ ಇವತ್ತು ಅನೇಕರು ಕಾರ್ಯಕರ್ತರಿಲ್ಲ. ಬರೀ ಹಣದ ಬಲದ ಮೇಲೆ ಯಾರಿಗೋ ಹಿಂದೆ ಹಿಮ್ಮಡಿ ಹತ್ತಿ ಯಾರದ್ದು ಮಾತು ಕೇಳಿ ಇವತ್ತು ಕ್ಷೇತ್ರವನ್ನು ದುರ್ಬಲಗೊಳಿಸುವ ಹುನ್ನಾರವನ್ನು ಕಾಂಗ್ರೆಸ್ಸಿನ ನಾಯಕರ ಪ್ರಚೋದನೆಯಿಂದ ಇವತ್ತು ಆ ಷಡ್ಯಂತ್ರವನ್ನು ನಡೀತಾ ಇದೆ. ಆದರೆ ನಾನು ಕೂಡ 30 ವರ್ಷದಿಂದ ಈ ಪಕ್ಷಕ್ಕಾಗಿ ಹಗಲಿರುಳು ದುಡಿದಂಥ ಕಾರ್ಯಕರ್ತ ಇದ್ದೀನಿ. ಕಾಂಗ್ರೆಸ್ಸಿಗೆ ಇವತ್ತ ನಾನು ಎದುರು ಒಡ್ಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮ್ಮನೆ 4 MLAಗಳು ಗೆದ್ದಿಲ್ಲ. ಪ್ರಥಮ ಬಾರಿಗೆ 4 MLAಗಳು ಆಯ್ಕೆಯಾದರು. ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಶರಣು ಸಲ್ಗಾರ್ ಮತ್ತು ಪ್ರಭು ಚವ್ಹಾಣ್ ಅವರು, ಕಾರ್ಯಕರ್ತರನ್ನ ಕಡೆಗಣಿಸಿದ್ರಿ ಅಂತ. ಮಾನ್ಯ ಇಬ್ಬರು ಶಾಸಕರುಗಳೇ, ಸಾವಿರಾರು ಕಾರ್ಯಕರ್ತರನ್ನ ನಾನು ಕೂಡ ಹೊಂದಿದ್ದೀನಿ. ನಾನು ಅವ್ರ ಮಧ್ಯದಲ್ಲಿ ಕೆಲಸ ಮಾಡಿದ್ದೀನಿ. ಯಾವ ಕಾರ್ಯಕರ್ತನ ನಾನು ಕಡೆಗಣಿಸಿದ್ದೀನಿ? ನಿಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರಲ್ಲ, ಪಕ್ಷಕ್ಕೆ ದ್ರೋಹ ಬಗೆಯುವಂಥ ಕಾರ್ಯಕರ್ತರು. ಅಂತಹ ಕಾರ್ಯಕರ್ತರಿಗೆ ನಾನು ಬಸವ ಕಲ್ಯಾಣ ಪ್ರವಾಸದಲ್ಲಿ ಬಂದಾಗ ನಮ್ಮದೇ ಶಾಸಕರು ಸ್ವತಃ ಕಾರ್ಯಕರ್ತರ ದಂಡನ್ನು ತಗೊಂಡು ನನ್ನ ಕಾರಿನ ಮೇಲೆ ಹಮ್ಲ ಮಾಡಿದ್ರಿ. ಆ ಕಾರ್ಯಕರ್ತರಿಗೆ ರೌಡಿ ಶೀಟ್ ಮಾಡಿರೋದು ನಾನಲ್ಲ, ಮತ್ತೋರ್ವ ಕಾರ್ಯಕರ್ತನ ಕಂಪ್ಲೇಂಟ್ ಮೇಲೆ ಅವರು ಮಾಡಿದಂಥ ಕರ್ಮದ ಫಲವಾಗಿ ಸರ್ಕಾರ ಒಬ್ಬ ಕೇಂದ್ರ ಮಂತ್ರಿಯ ಮೇಲೆ ದಾಳಿ ಮಾಡಿದಾಗ ಈ ನೆಲದ ಕಾನೂನು ತನ್ನದೇ ಆದ ರೀತಿಯಲ್ಲಿ ಕ್ರಮಗಳನ್ನು ತಗೊಳ್ತದೆ. ಒಂದು ಸರ್ತಿ ಶರಣು ಸಲ್ಗಾರ್ ಅವರೇ ಸ್ವಲ್ಪ ಯೋಚನೆ ಮಾಡಿ, ಅವತ್ತು ಏನು ನಂದು ತಪ್ಪಿತ್ತು? ನನ್ನ ಕಾರಿನ ಮೇಲೆ ದಾಳಿ ಮಾಡುವಂಥದ್ದು ನಾನು ನಿಮ್ಗೆ ಏನು ಮಾಡಿದ್ದೆ? ಕೇವಲ ಸುಳ್ಳು ಆರೋಪಗಳನ್ನು ಮಾಡಿ ಜನರಿಗೆ ದಾರಿ ತಪ್ಪಿಸುವುದು ಇದು ಮನುಷ್ಯನಿಗೆ ಒಪ್ಪುವಂಥದ್ದಲ್ಲ. ಆಮೇಲೆ ಕೂಡ ನಿಮ್ಮ 23ರ ಚುನಾವಣೆಯಲ್ಲಿ ಸತತವಾಗಿ ನಿಮ್ಮ ಗೆಲುವಿಗೆ ಶ್ರಮವನ್ನು ಹಾಕಿದ್ದೀನಿ. ತದನಂತರ ನಿಮ್ಮ ಕಾರ್ಯಕರ್ತರ ಮೇಲಿರುವಂಥ ರೌಡಿ ಶೀಟ್ಗಳನ್ನು ನಿಮ್ಮ ಸಮ್ಮುಖದಲ್ಲಿಯೇ SP ಅವರನ್ನು ಹೇಳಿ ತೆಗಿಬೇಕು ಅನ್ನುವಂಥದ್ದನ್ನು ನಾನು ಅವರಿಗೆ ತಾಕೀತು ಕೂಡ ಮಾಡಿದ್ದೆ. ಆದರೆ ಆಗಸ್ಟ್ 3ರವರೆಗೆ ತಾವು ನನ್ನ ಜೊತೆಯಲ್ಲಿ ತುಂಬ ಒಡನಾಟವನ್ನು ಹೊಂದಿದ್ರಿ. 4ನೇ ತಾರೀಕಿನಿಂದ ಯಾವ ವ್ಯವಹಾರಗಳಾದರೂ ಗೊತ್ತಿಲ್ಲ, ಅದರಿಂದ ನೀವು ನಮ್ಮಿಂದ ದೂರವಾಗಿದ್ರಿ. ಅದು ನಿಮ್ಮ ಇಚ್ಛೆ, ಅದಕ್ಕೆ ನಾನೇನು ಹೇಳಲಾರೆ. ಆದರೆ
ಲೋಕಸಭಾ ಚುನಾವಣೆ ಬರುವಂಥ ದಿನದಲ್ಲಿ ನಡೀತಾ ಇದೆ. 10 ವರ್ಷಗಳ ಕಾಲ ಈ ಕ್ಷೇತ್ರ ಮೋದಿಯವರ ಆಸೆ ಮತ್ತು ಇಚ್ಛೆಯಂತೆ ಅಭಿವೃದ್ಧಿಯನ್ನು ಸ್ವಂತ ಪ್ರಯತ್ನವನ್ನು ಮಾಡಿ ಶತಾಯಗತೆಯ ನನ್ನ ಜಿಲ್ಲೆ ಅಭಿವೃದ್ಧಿ ಆಗಬೇಕನ್ನುವಂಥದ್ದನ್ನು ಅನೇಕ ಯೋಜನೆಗಳನ್ನು ತಂದು ಇವತ್ತು ಸಾಕಾರಗೊಳಿಸಿದ್ದೀನಿ. ಜನ ಮಾತಾಡ್ತಿದೆ. ನಮ್ಮ ಕೆಲವು ಕಾರ್ಯಕರ್ತರು ನೀವು ನನ್ನನ್ನು ಆರೋಪ ಮಾಡಬಹುದು, ಆದರೆ ನಾನು ಮಾಡಿದ ಕಾರ್ಯಗಳು ಜನಮಾನಸದಿಂದ ನೀವು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಪ್ರಭು ಚವ್ಹಾಣ್ ಅವರೇ, ಅನಾವಶ್ಯಕವಾಗಿ ನಿಮ್ಮ ಆರೋಪಗಳು ಬಹಳಷ್ಟು ಕೇಳಿದ್ದೀನಿ. ಕಳೆದ 4 ತಿಂಗಳ ಹಿಂದೆ ಕೊಲೆ ಆರೋಪವನ್ನು ಮಾಡಿದ್ರಿ ನನ್ನ ಮೇಲೆ, ಕೊಲೆ ಮಾಡ್ತಾರೆ ಅನ್ನೋಂಥ ಆರೋಪವನ್ನು. 56 ವರ್ಷ ನಂದು ಇವಾಗ ನಡೀತಾ ಇದೆ. ನನ್ನ ಜೀವನದಲ್ಲಿ ಒಂದೇ ಒಂದು ಪೊಲೀಸ್ ಸ್ಟೇಷನ್ಗೆ ಇಲ್ಲಿಯವರೆಗೆ ನಾನು ಭೇಟಿ ಕೊಟ್ಟಿಲ್ಲ. ಒಂದೇ ಒಂದು ನನ್ನ ಮೇಲೆ ಕೇಸ್ ಇಲ್ಲ. ಕೊಲೆ ಮಾಡಿ ನಾನೇನು ಸಾಧಿಸೋನಿದ್ದೀನಿ. ಇವತ್ತು ದೇವರು ಮತ್ತು ನನ್ನ ಪಕ್ಷ ನನ್ನ ದುಡಿದಂಥ ಪ್ರತಿಫಲವಾಗಿ ಒಳ್ಳೆ ಸ್ಥಾನಮಾನವನ್ನು ಕೊಟ್ಟಿದೆ. ಸಮಾಜದಲ್ಲಿ ಅತಿ ಹೆಚ್ಚಿನ ಗೌರವವನ್ನು ತಂದುಕೊಟ್ಟಿದೆ. ನೀವು ಕಳೆದ 6 ತಿಂಗಳಿನಿಂದ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಒಳ ಒಪ್ಪಂದವನ್ನು ಮಾಡಿಕೊಂಡು ಸತತವಾಗಿ ಸಾರ್ವಜನಿಕ ಪಕ್ಷದ ವೇದಿಕೆಗಳ ಮೇಲೆ ಗುಂಪುಗಳ ಮಧ್ಯದಲ್ಲಿ ನನ್ನನ್ನು ನಿಂದಿಸುವುದು, ನನ್ನನ್ನು ತೆಗಳುವುದು, ಹಗುರವಾಗಿ ಮಾತಾಡುವುದು ಮಾಡ್ತಾ ಇದ್ದೀರಿ. ರಾಜ್ಯ ನಾಯಕರನ್ನು ಹೋಗಿ ಟಿಕೆಟ್ ಬದಲಾಯಿಸಬೇಕಂದಿರಿ. ಆದರೆ ನಾನು ಇಲ್ಲಿಯವರೆಗೆ ಪಿಟ್ಟಿಕಂತ ನಿಮ್ಮ ವಿರುದ್ಧ ಆಗಲಿ ಆ ವಿಷಯ ಮೇಲಾಗಲಿ ನಾನು ನನ್ನ ಇಚ್ಛೆಯನ್ನು ನಾನು ಹೇಳಿಲ್ಲ. ಆದರೆ ಇವತ್ತ ನೀವಿಬ್ಬರು ಸೇರಿ ಏನಿವತ್ತು ರಾಜ್ಯಾಧ್ಯಕ್ಷರ ಕಾರ್ಯಕ್ರಮದ ಒಂದು ಗೌರವ ಘನತೆಯನ್ನು ಇವತ್ತು ಜಿಲ್ಲೆಯಲ್ಲಿ ಬರಬೇಕಾಗಿತ್ತು. ಕಾಂಗ್ರೆಸ್ಸಿನವರಿಗೆ ಇವತ್ತು ಅದೇ ಬೇಕಾಗಿತ್ತು. ವಿಜೇಂದ್ರ ಅವರ ಶಕ್ತಿ ಮತ್ತು ಸಾಮರ್ಥ್ಯ ಈಗಾಗಲೇ ಕರ್ನಾಟಕದ ಜನತೆ ನೋಡಿ ಅನುಭವಿಸ್ತಾ ಇದೆ. ಇವತ್ತು ಅವರ ಕಾರ್ಯಕ್ರಮ ಜಿಲ್ಲೆಯಲ್ಲಿ ವಿಫಲಗೊಳಿಸಬೇಕು ಅನ್ನುವಂಥ ಕಾಂಗ್ರೆಸ್ಸಿನ ಹುನ್ನಾರಕ್ಕೆ ತಾವುಗಳು ಸಹಕರಿಸಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಆ ಥರ ನಿಮ್ಮ ಒಂದು ಮೊಸಳೆ ಕಣ್ಣೀರಿನ ಡ್ರಾಮವನ್ನು ಮಾಡಿದ್ರಿ. ಆದರೆ ಜನ ಮತ್ತು ನನ್ನ ಪಕ್ಷದ ವರಿಷ್ಠರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮುಂಬರುವಂಥ ದಿನದಲ್ಲಿ ಈ ಎಲ್ಲ ನಿಮ್ಮ ಸವಾಲುಗಳಿಗೆ ರಾಜ್ಯದ ನಾಯಕರು ಸೂಕ್ತವಾದಂಥ ಮದ್ದನ್ನು ಹುಡುಕ್ತಾರೆ. ಕಾರ್ಯಕರ್ತರಿಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ನನ್ನ 30 ವರ್ಷದ ಕಾರ್ಯಕರ್ತನಾಗಿ ದುಡಿದಂಥ ಪಕ್ಷದಲ್ಲಿ ಕಳೆದ 10 ವರ್ಷದಿಂದ ಸಂಸದನಾಗಿ ಸಚಿವನಾಗಿ ದುಡಿತಿರುವುದರಲ್ಲಿ ನನ್ನ ಕಾರ್ಯಕರ್ತನಿಗೆ ಅಪಮಾನ ಮಾಡುವಂಥದ್ದಾಗಲಿ, ಅವಮಾನ ಮಾಡುವಂಥದ್ದಾಗಲಿ, ಸುಳ್ಳು ಹೇಳುವುದಾಗಲಿ, ಮೋಸ ಮಾಡುವುದಾಗಲಿ, ಬಂದ ಕಾರ್ಯಕರ್ತನಿಗೆ ಕೆಲಸ ಮಾಡಿಕೊಡುವುದು ಮಾಡಿಕೊಟ್ಟಿದ್ದೀನಿ. ಆದರೆ ಈ ಕೆಲವು ದಿನಗಳಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನನ್ನು ಕಡೆಗಣಿಸಿ ಹಿಂಬಾಲಕರನ್ನೇ ಮಹತ್ವವನ್ನು ಕೊಟ್ಟು ಗೌರವಿಸಿದರಿಂದ ಕೆಲವು ಕಾರ್ಯಕರ್ತರು ವ್ಯಕ್ತಿ ಕೇಂದ್ರಿತ ಕಾರ್ಯಕರ್ತರಾಗಿದ್ದಾರೆ. ಅವ್ರ ಪೋಸ್ಟ್ಗಳ ಮುಖಾಂತರ ನನ್ನನ್ನು ಹೀಯಾಳಿಸುವುದು, ನಿಂದಿಸುವುದು, ಇದು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತ ಅಂತ ಯಾರು ಅನ್ಕೋತೀರಿ, ಶೋಭೆ ತರುವಂಥದ್ದಲ್ಲ. ಎಲ್ಲರೂ ಅವರು ಶಾಸಕರಿದ್ದಾರೆ, ನಾನು ಸಂಸದನಿದ್ದೀನಿ. ನೀವು ಪಕ್ಷದ ಕಾರ್ಯಕರ್ತರು ಇದ್ದಾಗ ಸಮಾನ ದೃಷ್ಟಿಯಿಂದ ನೋಡುವಂಥ ಜವಾಬ್ದಾರಿ, ಆ ಕರ್ತವ್ಯ ಒಬ್ಬ ನಿಷ್ಠಾವಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿರ್ತದೆ. ಆದರೆ
ವ್ಯಕ್ತಿ ಕೇಂದ್ರಿತ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಯಾವ ಸ್ಥಾನಮಾನವೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ವ್ಯಕ್ತಿ ಕೇಂದ್ರಿತವಾಗಿಯೇ ಕಾರ್ಯಕರ್ತರಿರ್ತೆ ಹೊರತಾಗಿ ಪಕ್ಷದ ಕಾರ್ಯಕರ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 4 ಲಕ್ಷಕ್ಕೂ ಹೆಚ್ಚು ಸಕ್ರಿಯ ಕಾರ್ಯಕರ್ತರಿದ್ದಾರೆ, ಸದಸ್ಯರಿದ್ದಾರೆ ನಮ್ಮ ಪಕ್ಷದ. ಇವತ್ತು ನಾ ಮಾಡಿರುವಂಥ ಕಾರ್ಯಗಳು ಪ್ರತಿಯೊಂದು ಮನೆಗಳಿಗೆ ಮುಟ್ಟಿದೆ. ಅದಕ್ಕೆ ಈ ಸೀಟು ಅತಿ ಸುಭದ್ರವಾಗಿದೆ. ಕಾಂಗ್ರೆಸ್ನವರಿಗೆ ಹೇಗಾದರೂ ಮಾಡಿ ಆ ಪಕ್ಷದಲ್ಲೇ ಒಳಜಗಳವನ್ನು ಮಾಡಿ ಅದರದ ಲಾಭವನ್ನು ಪಡ್ಕೋಬೇಕು. ಸರ್ಕಾರ ಇದೆ, ಸರ್ಕಾರದ ಆಸೆ ಆಮಿಷಗಳನ್ನು ನಮ್ಮ ಶಾಸಕರುಗಳಿಗೆ ತೋರಿಸಿ ಅವರನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡು ನನ್ನ ಎದುರು ಕಟ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ ನಾವು ಕಿವಿ ಮಾತು ಹೇಳ್ತೀನಿ, ಈ ಆಟಕ್ಕೆ ಕೆಲವು ದಿವಸ ನಡಿಬಹುದು, ಆದರೆ ಚುನಾವಣೆಯಲ್ಲಿ ಗೆಲುವು ಭಾರತೀಯ ಜನತಾ ಪಕ್ಷದ. ಕಳೆದ 10 ವರ್ಷಗಳಿಂದ ಅನೇಕ ಯೋಜನೆಗಳು ತಂದಿದ್ದರ ವಿಷಯ ಕ್ಷೇತ್ರದ ಮೂಲೆಯಲ್ಲಿದೆ. ಮತ್ತೊಮ್ಮೆ ನಾನು ಕೈ ಜೋಡಿಸಿ ಕೇಳ್ತೀನಿ, ಪ್ರಭು ಚವ್ಹಾಣ್ ಅವರೇ, ಶ್ರೇಣು ಸಲಗಾರ್ ಅವರೇ, ನೀವು ಮಾಡುವುದು ಇದು ಅಕ್ಷಮ್ಯ ಅಪರಾಧ. ಅನಾವಶ್ಯಕವಾಗಿ ರಾಜಕಾರಣದಲ್ಲಾಗಲಿ ಸಂಸಾರದಲ್ಲಾಗಲಿ ಎಂಥದೇ ಕಠಿಣ ಪರಿಸ್ಥಿತಿಗಳು ಬಂದಾಗ, ಎಂಥದೇ ಸಂಬಂಧಗಳು ಕೆಟ್ಟು ಹೋದಾಗೂ ಕೂಡ ಒಂದು ಮಾರ್ಗ ಇರ್ತದೆ. ಕುಂತಿ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಬಗೆಹರಿಸಿಕೊಳ್ಳುವುದು. ಇಲ್ಲಿ ನನ್ನ ಮತ್ತು ನಿಮ್ಮ ಮಧ್ಯದಲ್ಲಿ ಅಂತಹ ಗಂಭೀರ ಸಮಸ್ಯೆಗಳು ಇಲ್ಲ. ಆದರೂ ಕೂಡ ನೀವು ಪದೇ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಕಾರ್ಯಕರ್ತರನ್ನು ನನ್ನ ವಿರುದ್ಧ ಎತ್ತು ಕಟ್ಟುವುದು, ಈ ಆಟ ಬಹಳ ದಿವಸ ನಡೆಯುವುದಿಲ್ಲ. ಇಂದಿಲ್ಲ ನಾಳೆ ಕಾರ್ಯಕರ್ತರಿಗೆ ಸತ್ಯಾಸತ್ಯತೆಯನ್ನು ಗೊತ್ತಾಗ್ತಿದೆ, ಸಮಾಜಕ್ಕೆ ಗೊತ್ತಾಗ್ತಿದೆ. ಯಾರು ಪ್ರಾಮಾಣಿಕರಿದ್ದಾರೆ, ಯಾರು ಭ್ರಷ್ಟರಿದ್ದಾರೆ, ಯಾರು ಪಾರದರ್ಶಕರಿದ್ದಾರೆ, ಯಾರು ಅಪಾರದರ್ಶಕರಿದ್ದಾರೆ, ಯಾರು ಜನಸ್ಪಂದನೆಯನ್ನು ಮಾಡ್ತಾರೆ, ಯಾರು ಜನರ ವಿರುದ್ಧವಾಗಿ ನಡ್ಕೊಳ್ತಾರೆ, ಯಾರು ಕಳಂಕಿತರಿದ್ದಾರೆ, ಯಾರು ಕಳಂಕಿತರು ಇಲ್ಲ, ಇವೆಲ್ಲವೂ ಸಮಾಜ ಗಮನಿಸ್ತಿದೆ. ನಿಮ್ಮ ಶಾಸಕ ಸ್ಥಾನ, ನನ್ನ ಮಂತ್ರಿ ಸ್ಥಾನ ಇದು ಶಾಶ್ವತ ಅಲ್ಲ. ಇದು ನಮಗೆ ಪಕ್ಷ ಕೊಟ್ಟಿರೋದು ನಮ್ಮ ಕಾರ್ಯಕರ್ತರ ಪರಿಶ್ರಮದ ಒಂದು ಜವಾಬ್ದಾರಿ. ಸ್ವಲ್ಪ ಇಲ್ಲ ಆತ್ಮ ಅಂತಿದೆ. ಆತ್ಮ ಸಾಕ್ಷಿಗೆ ಕೇವಲ ಈ ಕಂಠ ಮತ್ತು ನಾಲಿಗೆಯಿಂದ ಮಾತಾಡುವುದಲ್ಲ. ಆತ್ಮ ಸಾಕ್ಷಿಗೆ ಇಂದಿಲ್ಲ ನಾಳೆ, ಒಂದಿಲ್ಲ ಒಂದು ದಿವಸ ನೀವಾಗಲಿ ನಾನಾಗಲಿ ಅಧಿಕಾರದಿಂದ ಹೊರಗೆ ಹೋಗ್ತೀವಿ. ಒಂದಿಲ್ಲ ಒಂದು ದಿವಸ ನಾವು ಎಲ್ಲರೂ ಸತ್ತೋಗೋರಿದ್ದೀವಿ. ಆದರೆ ಈ ಆತ್ಮಕ್ಕೆ ನೋವನ್ನು ಕೊಟ್ಟು ನಾವು ಅಧಿಕಾರದಿಂದ ಹೋಗಬಾರ್ದು, ಸಾಯಬಾರ್ದು. ಸ್ವಲ್ಪ ಆದರೂ ತಮ್ಮ ಬದುಕಿನಲ್ಲಿ ಸ್ವಾರ್ಥವನ್ನು ಬದಿಗಿಟ್ಟು ಆತ್ಮಸಾಕ್ಷಿಗೆ ದುಡಿಬೇಕು. ಮಾನ್ಯ ಪ್ರಭು ಚವ್ಹಾಣ್ ಅವರೇ, ತಾವು ಸಚಿವರಾಗಿದ್ರಿ. ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ನಿಮ್ಮ ಒಂದು ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗಿ ನಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡಲಿಲ್ಲ. ಕಾಂಗ್ರೆಸ್ ವಿರುದ್ಧ 1 ವರ್ಷದ ಹಿಂದೆ ಹಿಡ್ಕೊಂಡು ಒಂದೇ ಒಂದು ವಿರೋಧ ಮಾಡಲಿಲ್ಲ. 2 ಬಾರಿ ಸಚಿವರಾಗಿದ್ದರು. ಜಿಲ್ಲೆಯಲ್ಲಿ ನೀವು ಪ್ರಚಾರ ಮಾಡಲಿಲ್ಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ. ಇದು ನೀವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನ? ಅಷ್ಟೇ ಅಲ್ಲ, 8 ತಿಂಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಶ್ರೇಣು ಸಲಗಾರ್ ಅವರೇ, ಪ್ರಭು ಚವ್ಹಾಣ್ ಅವರೇ, ತಾವು ಇವತ್ತು ಬರಗಾಲ ಬಿದ್ದಿದೆ. ಅನೇಕ ಸಮಸ್ಯೆಗಳು ಜಿಲ್ಲೆಯಲ್ಲಿ ಉದ್ಭವ ಆಗಿದೆ. ಕಾಂಗ್ರೆಸ್ಸಿನ ವಿರುದ್ಧ, ಕಾಂಗ್ರೆಸ್ಸಿನ ಉಸ್ತುವಾರಿ ಸಚಿವರ ವಿರುದ್ಧ ಒಂದೇ ಒಂದು ಚಕಾರ ಎತ್ತಿಲ್ಲ ಈ ಗಳಿಗೆ ತನಕ. ಏನು ಕಾರಣ ಇರ್ಬೋದು?
ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ ನಿಮ್ಮ ಒಳ ಒಪ್ಪಂದ ಗೌಪ್ಯವಾಗಿ ಉಳಿದಿಲ್ಲ. ನಿಮ್ಮ ಒಳ ಒಪ್ಪಂದ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಸಮಯ ಬಂದಾಗೆ ಅದನ್ನು ಎಲ್ಲಿ ಹೇಳಬೇಕು, ಎಲ್ಲಿ ಮಾತಾಡಬೇಕು ಮಾತಾಡ್ತಾರೆ. ಕೇವಲ ನೀವು ಬೆರಳೆಣಿಕೆಯಷ್ಟು ಹಿಂಬಾಲಕರನ್ನು ಕಟ್ಕೊಂಡು ಅವರೇ ಕಾರ್ಯಕರ್ತನ ಪ್ರೊಜೆಕ್ಟ್ ಮಾಡುವುದು ಯಾವ ಸಮಾಜ ಒಪ್ಪಲ್ಲ, ಯಾವ ಪಕ್ಷವೂ ಒಪ್ಪಲ್ಲ. ನಿಮ್ಮ ಒಳ ಒಪ್ಪಂದ ಸ್ಪಷ್ಟವಾಗಿದೆ. ಇವತ್ತು ಕಾಂಗ್ರೆಸ್ಸಿನವರಿಗೆ ಲೋಕಸಭಾ ಚುನಾವಣೆಗೆ ಜಿಲ್ಲೆಯಲ್ಲಿ ಪರಾಭವ ದೊಡ್ಡ ಅಂತರದಿಂದ ಮಾಡುವಂಥ ರೀತಿಯಲ್ಲಿ ಕಳೆದ 10 ವರ್ಷದಲ್ಲಿ ಅಭಿವೃದ್ಧಿಯಲ್ಲಿ ಮಾಡಿದ್ದೀನಿ ಮತ್ತು ಕಾಂಗ್ರೆಸ್ಸಿನ ವಿರುದ್ಧ ತೊಡೆತಟ್ಟಿ ಬಹಿರಂಗವಾಗಿ ಸವಾಲುಗಳನ್ನು ಒಡ್ಡಿದ್ದೀನಿ. ಆದರೆ ತಾವುಗಳು ಸ್ವಾರ್ಥಕ್ಕಾಗಿ ಪಕ್ಷಕ್ಕೆ ಅನೇಕ ಚುನಾವಣೆಗಳಲ್ಲಿ ಪಕ್ಷವನ್ನು ಬಲಿ ಮಾಡಿದಿರಿ. ಕಳೆದ ಸ್ಥಳೀಯ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಪ್ರಕಾಶ್ ಖಂಡೂರು ಅಭ್ಯರ್ಥಿಯಾಗಿದ್ದರು. ಸ್ವತಃ ಅವರು ಕೆಲವೇ ಮತಗಳ ಅಂತರದಿಂದ ಸೋತಿದ್ರು. ಅವರು ಸ್ವತಃ ಸೋಲಿಗೆ ಕಾರಣ ಪ್ರಭು ಚವ್ಹಾಣ್ ಅವರು ತಾವು ಮತ್ತು ಶರಣು ಸಲಗಾರ್ ಅವರು ತಾವು. ಇದು ಏನು ಜಗ್ ಜಾಹೀರೇ ಇದೆ. ಅಷ್ಟೇ ಅಲ್ಲ, ಮೊನ್ನೆ ನಡೆದ DCC ಬ್ಯಾಂಕ್ನಲ್ಲಿ ನಮ್ಮ ವಿರೋಧ ಪಕ್ಷ ಇರೋದು ಕಾಂಗ್ರೆಸ್ಸಿನವರು, ಬೇರೆಯವರಲ್ಲ. ಬರುವಂಥ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದೆ. ಕಾಂಗ್ರೆಸ್ಸಿನವರ ಜೊತೆಯಲ್ಲಿ ನಾವು ಒಳ ಒಪ್ಪಂದವನ್ನು ಮಾಡಿಕೊಂಡು ಅವರಿಗೆ ಸಮರ್ಥನೆಯನ್ನು ಕೊಟ್ಟು ಗೊತ್ತಾ ಅವರಿಗೆ ಮತ್ತಿಷ್ಟು ನೀವು ಜಿಲ್ಲೆಯಲ್ಲಿ ಬಲಿಷ್ಠವಾಗಿ ಮಾಡಿದ್ರಿ. ನಾನು ಏಕಾಂಗಿಯಾಗಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸಿನ ಈಶ್ವರ್ ಖಂಡ್ರೆ ಅವರ ಪರಿವಾರದಲ್ಲಿ ವಿರೋಧವನ್ನು ಮಾಡಿದೆ. ಅವತ್ತು ತಾವೇ ಒಬ್ಬರೇ ಹೋಗಿ ಮಾಡಿದ್ರಂದರು. ಹೌದು, ಜಿಲ್ಲೆಯಲ್ಲಿ ರಾಜಕೀಯವಾಗಿ ವಿರೋಧ ಇರುವುದು ಕಾಂಗ್ರೆಸ್ ಪಕ್ಷ. ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಾವು ಅವರನ್ನು ವಿರೋಧಿಸಬೇಕಾಗ್ತದೆ. ಇದು ಒಂದು ರಾಜಕೀಯ ಪಕ್ಷದ ಜವಾಬ್ದಾರಿ. ಪ್ರತಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನವರ ಜೊತೆಯಲ್ಲಿ ಒಳ ಒಪ್ಪಂದನ ಮಾಡಿಕೊಂಡು ಮತ್ತೆ ಪಾರ್ಟಿ ಮೇರಾ ಮಾಹೆ ये कैसा माँ हो सकती है? ತಾಯಿ ದ್ರೋಹ ಮಾಡ್ತಾ ಇರೋದು ಸರಿಯಲ್ಲ. ಬಹಳಷ್ಟು ವಿಷಯಗಳಿದ್ದಾವೆ. ಮನಸ್ಸು ತುಂಬ ನೋವಿನಿಂದ ಕೂಡಿದೆ. ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಒಂದು ಕಳಕಳಿಯ ಬೇಡಿಕೆಯನ್ನು ಬೇಡ್ಕೊಳ್ತೀನಿ. ಸುಳ್ಳು ಆರೋಪಗಳಿಗೆ, ದಾರಿ ತಪ್ಪಿಸುವ ಮಾತುಗಳಿಗೆ ದಯಮಾಡಿ ಕಿವಿ ಕೊಡಬೇಡಿ. ಸತ್ಯದ ಜಯ ಆಗಬೇಕು. ಸತ್ಯದ ಪರವಾಗಿ ಆತ್ಮಸಾಕ್ಷಿಗೆ ನಾವು ನಿಂತ್ಕೊಳ್ಬೇಕು. ನನ್ನಲ್ಲಿ ಏನಾದರೂ ನ್ಯೂನ್ಯತೆ ಇದ್ರೆ ಬನ್ನಿ, ನನ್ನನ್ನು ಸರಿ ಮಾಡಿ. ಖಂಡಿತವಾಗಿಯೂ ಎಂತಹ ಸಣ್ಣ ಕಾರ್ಯಕರ್ತರ ಫೋನ್ ಮುಖಾಂತರ ಮಾತಾಡಿ ಸಮಾಧಾನ ಪಡಿಸುವಂಥ ವ್ಯಕ್ತಿ ನಾನು. ಯಾರೇ ಬಂದಿದ್ರು ನೇರವಾಗಿ ಇದ್ದಿದ್ದ ಹಾಗೆ ಮಾತಾಡಿ ಮಾಡಿದ್ದನ್ನು ಆಗೋ ಕೆಲಸನ ಮಾಡಿಕೊಟ್ಟಿದ್ದಂಥವು. ಕೇವಲ ಗುಂಪುಗಾರಿಕೆ ಇವತ್ತು ಮಾಡ್ತಾ ಇರುವುದು ಶರಣು ಸಲಗಾರ್ ಮತ್ತು ಪ್ರಭು ಚವ್ಹಾಣ್. ತಾವಿಬ್ಬರು ಈ ಆಟ ಜಾಸ್ತಿ ದಿವಸ ನಡೆಯೋದಿಲ್ಲ. ಮತ್ತು ಇವತ್ತು ಏನಾದರೂ ಕಾಂಗ್ರೆಸ್ಸಿಗೆ ಉಸಿರು ಕಟ್ಟಿದಂಥ ವಾತಾವರಣದಿಂದ ಹೊರಗೆ ಬರಬೇಕಾದ್ರೆ ಕಳೆದ 6 ತಿಂಗಳಿಂದ ನಿಮ್ಮ ನಡವಳಿಕೆಗಳು, ನಿಮ್ಮ ಹೇಳಿಕೆಗಳೇ ಕಾರಣ. ಮತ್ತು ಆಕಾಂಕ್ಷಿಗಳಿಗೆ ಕೂಡ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೀನಿ. ಇಂತಹ ಮೂರ್ಖದ ನಿರ್ಣಯವನ್ನು ತಗೋಬೇಡಿ, ಮೋಸ ಹೋಗಬೇಡಿ. ದುಡ್ಡಿದೆ ಅಂತ ಚುನಾವಣೆ ಗೆಲ್ಲಿಕ್ಕಾಗಲ್ಲ. ದುಡ್ಡಿದೆ ಅಂತ ಕಾರ್ಯಕರ್ತರನ್ನ ಖರೀದಿ ಮಾಡಲಿಕ್ಕಾಗಲ್ಲ. ಜನ
ಭಾಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತೀವಿ. ಹೌದು, ಮೋದಿಯವರ ಪ್ರಭಾವ ಇದೆ, ಖೂಬ್ ಅವ್ರು ಗೆದ್ದ ಹಾಗೆ ನಾವು ಗೆಲ್ತೀವಿ ಅನ್ನುವಂಥದ್ದನ್ನು ನಿಮಗೆ ಅನಿಸಿರ್ಬೋದು. ಆದರೆ ಖೂಬಾ 20 ವರ್ಷ ಸಾಮಾನ್ಯ ಕಾರ್ಯಕರ್ತನಾದ ಮೇಲೆ ಕಟೌಟ್ ರಾಜಕೀಯ ಮಾಡಲಿಲ್ಲ. ಮತ್ಯಾರಿಗೂ ಹಣವನ್ನು ಕೊಟ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಲ್ಲ. ಒಂದೇ ಒಂದು ನಯಾ ಪೈಸಾ ಕಟೌಟಿಗೆ ಖರ್ಚು ಮಾಡಲಾರ್ದೇನೆ ಪ್ರತಿ ಚುನಾವಣೆಯಲ್ಲಿ ಸಂಘಟನೆಗೆ ಒತ್ತನ್ನು ಕೊಟ್ಟು ಸಮಯ ಕೊಟ್ಟಾಗ ಪಕ್ಷ ನನ್ನನ್ನು ಅಭ್ಯರ್ಥನೆ ಮಾಡಿದೆ. ತಾವುಗಳು ಕೂಡ ನಿಮ್ಮ ಶ್ರೀಮಂತಿಕೆ ಪಕ್ಕಕ್ಕೆ ಇಡಿ. ನಿಮ್ಮ ಶ್ರೀಮಂತಿಕೆ, ದರ್ಪ ಮತ್ತು ಅದರ ವೈಭವೀಕರಣ ಕಾರ್ಯಕರ್ತರಿಗೆ ಮತ್ತು ಮತದಾರರ ಎದುರುಗಡೆ ತೋರಿಸಬೇಡಿ. ಕಾರ್ಯಕರ್ತರು ಮತ್ತು ಮತದಾರರು ನಿಮ್ಮ ಶ್ರೀಮಂತಿ ವೈಭವಕ್ಕೆ ಎಳ್ಳು ನೀರು ಹಾಕ್ತಾರೆ ಹೊರತಾಗಿ ಅದನ್ನು ಗೌರವಿಸುವುದಿಲ್ಲ. ಅರ್ಥ ಆಗಲಿ ನಿಮಗೆ. ನೀವು ಕೂಡ ಅನೇಕ ವರ್ಷಗಳ ಪಕ್ಷದಲ್ಲಿ ದುಡಿರಿ, ಬ್ಯಾಡನ್ನಲ್ಲ. ಕೇಳುವ ಪದ್ಧತಿ ಇದೆ, ರೀತಿ ಇದೆ, ಪಕ್ಷದ ವೇದಿಕೆಗಳಿದ್ದಾವೆ. ಗುಂಪುಗಾರಿಕೆ ಮಾಡಿಕೊಂಡು ಏನು ಸಾಧಿಸೋರಿದ್ದೀರಿ? ಗುಂಪು ಯಾವಾಗಲೂ ಬಹಳ ಚಿಕ್ಕದಿರ್ತದೆ ಅನ್ನುವಂಥದ್ದನ್ನು ನಿಮಗೆ ಅರ್ಥ ಆಗಲಿ. ಕೇವಲ 4 ಜನರ ಗುಂಪು, ಅದೇ ಸರ್ವಸ್ಸು, ಇದು ಸುಳ್ಳು. ಪಕ್ಷದ ನಾಯಕರಿಗೆ ಯಾರ ಸಾಮರ್ಥ್ಯ, ಯಾರ ಚಾರಿತ್ರ್ಯ, ಯಾರ ದುಡಿಮೆ, ಜನರಲ್ಲಿ ಯಾರ ಪ್ರಭಾವ, ಇವತ್ತು ಅನೇಕ ಸರ್ವೆಗಳ ಮುಖಾಂತರ ಗಮನಿಸ್ತಾರೆ, ಅವಲೋಕನ ಮಾಡ್ತಾರೆ. ಅಂಥದ್ರಲ್ಲಿ ನಿಮ್ಮ ಇಂಥ ಒಂದು ಚೀಪ್ ಸ್ಟೈಲ್ ಪ್ರಚಾರ, ಶಾರ್ಟ್ಕಟ್, ನೀವು ಪಕ್ಷಕ್ಕೆ ಆಕಾಂಕ್ಷಿಗಳಾಗುವುದು, ಇದು ಸಮಾಜ ಖಂಡಿತವಾಗಿಯೂ ತಿರಸ್ಕಾರವನ್ನು ಮಾಡ್ತದೆ. ಅದಕ್ಕೆ ದಯಮಾಡಿ ಎಲ್ಲ ವಿಷಯಗಳನ್ನು, ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಮತ್ತೊಮ್ಮೆ ಜಿಲ್ಲೆಯಲ್ಲಿ ರಾಜಕೀಯ ವಾತಾವರಣ ತಿಳಿಗೊಳಿಸೋಣ. ಇವತ್ತು ರಾಜ್ಯಾಧ್ಯಕ್ಷರಿಗೆ ಏನು ಅಪಮಾನ ಆಗಿದೆಯೋ, ನಾನು ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಕಾರ್ಯಕರ್ತರ ಪರವಾಗಿ, ಎಲ್ಲ ಮುಖಂಡರ ಪರವಾಗಿ ರಾಜ್ಯಾಧ್ಯಕ್ಷರೇ ನಾನು ನಿಮ್ಮನ್ನು ಕ್ಷಮೆಯನ್ನು ಕೇಳ್ತೀನಿ. ನಿಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ, ಬಹಳ ನೋವಾಗಿದೆ. ಇವತ್ತು ನೀವು ಮುಂಬರುವಂಥ ದಿನದಲ್ಲಿ ನಾಯಕರಾಗಿ ಹೊರಹೊಮ್ತಾ ಇದ್ದೀರಿ. ಪಕ್ಷ ಮತ್ತೊಮ್ಮೆ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭೆಗಳನ್ನು ಗೆಲ್ಲಿಸಬೇಕನ್ನುವಂಥ ಸಂಕಲ್ಪವನ್ನು ಮಾಡಿ ಕಾಲಿಗೆ ಚಕ್ರಗಳನ್ನು ಕಟ್ಟಿಕೊಂಡು ಇಡೀ ರಾಜ್ಯ ಸುತ್ತಾಡ್ತಾ ಇದ್ದೀರಿ. ನಿಮ್ಮ ಕಳಕಳಿ ಇಡೀ ಕಾರ್ಯಕರ್ತರ ಸಮೂಹಕ್ಕೆ ಅರ್ಥವಾಗ್ತಾ ಇದೆ. ಆದರೆ ಇವತ್ತು ನೀವು ಎಲ್ಲಿಯನ್ನು ನೋಡಿ ನೋವನ್ನು ಅನುಭವಿಸಿದಿರಿ. ಮತ್ತೊಮ್ಮೆ ನಾನು ಈ ಕ್ಷೇತ್ರದ ಸಂಸದನಾಗಿ ನಿಮ್ಮನ್ನು ಕ್ಷಮೆ ಕೇಳ್ತೇನೆ, ಪಕ್ಷಕ್ಕೂ ಕೂಡ ಕ್ಷಮೆ ಕೇಳ್ತೇನೆ. ಇಂತಹ ಘಟನೆಗಳಿಗೆ ತಾವು ಸಮರ್ಥರಾಗಿದ್ದೀರಿ, ತಾವು ಕಡಿವಾಣ ಹಾಕ್ತೀರಿ. ಮತ್ತು ಇವತ್ತೇನು ಮಳೆ ಹುಳಗೊಳಗತ್ಲ ಏನು ಟಿಕೆಟ್ ಆಕಾಂಕ್ಷಿಗಳು ಎದ್ದವ, ಇವು ಕಡೆಗಣಿಸಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, ಇದೇ ರೀತಿ ಅವರಿಗೆ ಸಡಲ್ ಬಿಟ್ಟಿದ್ರೆ ಕೆಲವೇ ದಿನ ಉಳಿದಿದೆ ಈ ಚುನಾವಣೆ. ಯೋಗ್ಯತೆ ಇರಲಾರ್ದವರು ಕೂಡ ಇವತ್ತು ನಾನು ಆಕಾಂಕ್ಷಿ ಅಂತ ಹೇಳ್ಕೊಂಡು ಕಟೌಟ್ ಹಾಕೊಳ್ತಾರೆ. ಒಂದು ಸರ್ತಿ ಕರೆಸ್ರಿ, ಯೋಗ್ಯತೆಯನ್ನು ಚೆಕ್ ಮಾಡಿ. ರಾಜಕೀಯ ಅಂದ್ರೆ ಏನನ್ನುವಂಥದ್ದು ಪರಿಜ್ಞಾನ ಇದೇನಂತ ಒಂದು ಸರ್ತಿ ಕೇಳಿ. ಮತ್ತು ನಾನು ಕಳೆದ 10 ವರ್ಷದಲ್ಲಿ ನನ್ನ ಅಭಿವೃದ್ಧಿ ಆಗಲಿ, ಜನಸ್ಪಂದನೆ ಆಗಲಿ, ಕಳಂಕರಹಿತವಾಗಲಿ, ಎಲ್ಲದರಲ್ಲಿ ನನ್ನ ಚಾರಿತ್ರ್ಯನ ನಾನು ಕಾಪಾಡಿಕೊಂಡು ಬಂದಿದ್ದೀನಿ. ನನ್ನ ತುಲನೆಗೆ ಅವರಿಗೂ ಕೂಡ ಕರೆಸಿ ಮಾತಾಡಿ ನೋಡೋಣ. ಅದಕ್ಕೆ ಮಾನ್ಯ ಅಧ್ಯಕ್ಷರೇ, ಮತ್ತೊಮ್ಮೆ
ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಬೇಡಿ ನಡೆದ ಘಟನೆ ಒಂದು ಕೆಟ್ಟ ಕನಸು ಅಂತ ಎಲ್ಲ ಕಾರ್ಯಕರ್ತರು ಭಾವಿಸಬೇಕು. ನಮ್ಮ ಲಕ್ಷ್ಯ ನಮ್ಮ ಮಧ್ಯದಲ್ಲಿ ಜಗಳ ಆಡುವುದಲ್ಲ. ನಾವು ಕೇವಲ 80 ದಿವಸದಲ್ಲಿ ಚುನಾವಣೆ ಮುಕ್ತಾಯಕ್ಕೆ ಬರ್ತದೆ. ಕಾಂಗ್ರೆಸ್ಸಿನ ವಿರುದ್ಧ ತೊಡೆತಟ್ಟಿ ಟೊಂಕ ಕಟ್ಟಿ ಚುನಾವಣೆಯನ್ನು ಮಾಡಬೇಕಾಗಿದೆ. ಇವತ್ತಿನ ಘಟನೆ ಮರೆತು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಈ ಕ್ಷಣದಿಂದಲೇ ನಾವು ಅವರ ನೀತಿಗಳು, ಅವರ ನಡವಳಿಕೆಗಳು, ಅವರ ವ್ಯವಹಾರಗಳು ಎಲ್ಲವೂ ಬಯಲಿಗೆ ಎದ್ದಿ ಜನರ ಮಧ್ಯದಲ್ಲಿ ಬೆತ್ತಲೆ ಮಾಡೋಣ. ಮತ್ತು ಆ ಶಕ್ತಿ ನಮ್ಮ ಕಾರ್ಯಕರ್ತರಲ್ಲಿದೆ, ಅದು ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ನಾನು ಯಾವ ರೀತಿ ಕಳೆದ 10 ವರ್ಷಗಳಿಂದ MP ಆದಮೇಲೆ ತಡೆತಟ್ಟಿ ನಿಂತಿದ್ದೀನೋ ಅದಕ್ಕೆ ಕಾಂಗ್ರೆಸ್ಸಿನವರಿಗೆ ಗೊತ್ತಿದೆ, BJPಯವರಿಗೆ ನಾವು ಏನಾದರೂ ಕೆಲವರಿಗೆ ಆಸೆ ಆಮಿಷ ತೋರಿಸ್ಬೋದು ಅಂತ. ದೊಡ್ಡ ಸಂಖ್ಯೆಯಲ್ಲಿರುವಂಥ ಮುಖಂಡರು ಮತ್ತು ಕಾರ್ಯಕರ್ತರು ನಾನೇನು ಎದುರು ಹಾಕ್ಕೊಂಡಿದ್ದೀನಿ ಕಾಂಗ್ರೆಸ್ಸಿಗೆ. ಖಂಡಿತವಾಗಿಯೂ ಅವರ ಸಹಕಾರ ನನ್ನ ಬೆನ್ನಿಗಿದೆ ಅಂತೇಳಿದೆ. ನಾನು ಇವತ್ತ ಕಾಂಗ್ರೆಸ್ಸಿಗೆ ಕಟ್ ಹಾಕಲಿಕ್ಕೆ ಸಮರ್ಥನಾಗಿದ್ದೀನಿ ಮತ್ತು ನಾನು ವಿಶ್ವಾಸ ಕೊಡ್ತೀನಿ 10 ವರ್ಷದಲ್ಲಿ ಮಾಡಿದಂಥ ಕಾರ್ಯಕ್ರಮಗಳು, ಯೋಜನೆಗಳನ್ನು ಅನುಷ್ಠಾನ ಮಾಡಿದಂಥದ್ದನ್ನು ಇವತ್ತು ವಾತಾವರಣ ತುಂಬ ಚೆನ್ನಾಗಿದೆ. ಅಬ್ ಕಿ ಬಾರ್ 2 लाख ಪಾರ್ ಲೀಡ್ ಶತಾಯ ಗತಾಯ ಜನ ಎದ್ದು ನಿಂತಿದೆ. ಜನರ ಭಾವನೆಗಳಿಗೆ ಕೇವಲ ನಾವು 4 ಜನ ಮಾತ್ರ ಅಲ್ಲ, 20 ಲಕ್ಷಕ್ಕೂ ಹೆಚ್ಚು ಮತದಾರರ ಭಾವನೆಗಳಿದೆ. ಇದರಲ್ಲಿ 4 ಲಕ್ಷಕ್ಕೂ ಹೆಚ್ಚು ನಮ್ಮ ಕಾರ್ಯಕರ್ತರ ಸದಸ್ಯರ ಭಾವನೆಗಳಿದೆ. ಲಕ್ಷಗಟ್ಟಲೆ ಕಾರ್ಯಕರ್ತರ ಭಾವನೆಗಳಿದೆ. ನಾವು ಯಾವ ದಿಕ್ಕಿಗೆ ಹೋಗಬೇಕು, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಯಾವ ದಿಕ್ಕಿನಲ್ಲಿ ನಾವು ನಡಿಬೇಕು. ನಿಮ್ಮ ಸ್ವಾರ್ಥ ಜಾಸ್ತಿ ದಿನ ನಡೀದೆ. ಒಂದು ಸರ್ತಿ ಪ್ರಭು ಚವ್ಹಾಣ್ ಅವರೇ, ಶರಣು ಸಲಗಾರ್ ಅವರೇ, ಆತ್ಮಾವಲೋಕನ ಮಾಡಿಕೊಳ್ಳಿ. ನಿಮ್ಮ ಚುನಾವಣೆಯಲ್ಲಿ ನಾನು ಏನು ಮಾಡಿದ್ದೀನೋ ಇಡೀ ರಾಜ್ಯ ಸಾಕ್ಷಿ ಇದೆ. ಪ್ರಭು ಚವ್ಹಾಣ್ ಅವರು ನಿಮ್ಮ ಚುನಾವಣೆಯಲ್ಲಿ ಏನು ಮಾಡಿದರು, ರಾಜ್ಯದ ನಾಯಕರು ಸಾಕ್ಷಿ ಇದ್ದಾರೆ. ಇವತ್ತು ನೀವು ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದರೆ ಖಂಡಿತವಾಗಿಯೂ ಜನ ಅದನ್ನು ಸತ್ಯ ಅಂತ ಒಪ್ಪುವುದಿಲ್ಲ. ಮತ್ತೊಮ್ಮೆ ನಿಮಗೆ ವಿನಂತಿನ ಮಾಡ್ತೇನೆ, ಇಂದು ನಡೆದಂಥ ಘಟನೆ ನಾವೆಲ್ಲರೂ ಮರೆತು ಹೋಗೋಣ. ಮತ್ತೊಮ್ಮೆ ಒಗ್ಗಟ್ಟಾಗಿ ರಾಜ್ಯಾಧ್ಯಕ್ಷರ ಆಹ್ವಾನದ ಮೇರೆಗೆ ನಾವೆಲ್ಲರೂ ಒಂದು ಮತ್ತು ಒಗ್ಗಟ್ಟಾಗಿ ಬರುವಂಥ ಲೋಕಸಭಾ ಚುನಾವಣೆ ಪ್ರಚಂಡ ಬಹುಮತದಿಂದ ಗೆಲ್ಲೋಣ ಅನ್ನುವಂಥದ್ದು ವಿನಂತಿಯನ್ನು ಮಾಡಿಕೊಂಡು ತಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಹೃದಯ ಅಂತರಾಳದಿಂದ ಇಲ್ಲಿಯವರೆಗೆ ಕೇಳಿದಂಥ ಮಾತುಗಳನ್ನು ಧನ್ಯವಾದಗಳನ್ನು ಹೇಳ್ತೀನಿ. ಜೈ BJP, ಜೈ ಹಿಂದ್.